ಸಿಎಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಮಲ್ಲೇಶಿ ಭಜಂತ್ರಿ ಹೊನಗುಂಟ ಜಿಲ್ಲಾ ಅಧ್ಯಕ್ಷರು, ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಚಂದ್ರಕಾಂತ್ ಪಾಟೀಲ್ ತಾಲೂಕಾ ಅಧ್ಯಕ್ಷರು, ಶಹಬತ್ ಹಾಗೂ ಗೋವರ್ಧನ್ ರಾಠೋಡ್ ಕಾರ್ಯದರ್ಶಿಗಳು. ಶಹಾಬಾದ್ ತಾಲೂಕಿನ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ಶಹಾಬಾದ್ ಅವರು ಅಧ್ಯಕ್ಷರು ಚಂದ್ರಕಾಂತ್ ಪಾಟೀಲ್ ಅವರು. ಈ ಸಿದ್ದರಾಮಯ್ಯ ಸರ್ಕಾರ ಅವರು ನಮ್ಮ ಅಂಗವಿಕಲರಿಗೆ ಮಹಾಶಾಸನ ಏನು ಹೆಚ್ಚಿಗೆ ಮಾಡ್ತಾರಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಆದರೆ ಅವರು ನಮಗೆ ಅಂಗವಿಕಲರಿಗೆ ಧೋರಣೆ ತೋರಿದ್ದಾರೆ. ಅವರ ಹತ್ರ ಸ್ವಲ್ಪನೂ ಕರುಣೆ, ಅಂಗವಿಕಲರ ಮೇಲೆ ಸ್ವಲ್ಪ ಆದ್ರೂ ಕರುಣೆ ಇಲ್ಲದಂತಾಗಿದೆ. ಅದರ ಸಲುವಾಗಿ ನಾವು ಈ ಸರ್ಕಾರಕ್ಕೆ ನಾವು ಖಂಡಿಸುತ್ತೇವೆ. ಮುಂದಾದರೂ ನಮಗೇನಾದರೂ ಅಂಗವಿಕಲರಿಗೆ ಮಹಾಶಾಸನ ಹೆಚ್ಚಿಗೆ ಮಾಡಬಹುದು ಅಂತೇಳಿ ನಾವು ನಿರೀಕ್ಷೆ ಇಟ್ಟಿದ್ದೇವೆ. ಇಷ್ಟು ಹೇಳಿ ನಮ್ಮ ವಿಫಲರಾಗಿದ್ದಾರೆ. ಶಹಾಬಾದ್ ತಾಲೂಕು ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಭಜಂತ್ರಿ ಅಂತ. ಇವತ್ತು ನಾವು IBL ಕುಂತೀವಿ. 2025-26ನೇ ಸಾಲಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಈ ರಾಜ್ಯಕ್ಕೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂಥ ಏನು ಸಿದ್ದರಾಮಯ್ಯ ಸಾಹೇಬರು ದಲಿತರು, ಶೋಷಿತರು, ಹಿಂದುಳಿದ ವರ್ಗದ ನಾಯಕರಂತ ನಾವೇನು ಕರಿತೀವಿ, ಇವತ್ತು ವಿಕಲಚೇತನರ ಒಂದು ತಿಂಗಳ ಮಾಸಾಸನವನ್ನು ಹೆಚ್ಚಿಗೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇವತ್ತು ರಾಜ್ಯ ಸರ್ಕಾರದ ಮೇಲೆ ನಾವು ವಿಕಲಚೇತನರ ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಈ ಸರ್ಕಾರ ಈ ಬಜೆಟ್ನಲ್ಲಿ ವಿಕಲಚೇತನರಿಗೆ ಪೆನ್ಷನ್ ಹೆಚ್ಚಿಗೆ ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಭಾಳಷ್ಟು ವಿಕಲಚೇತನಿಗೆ ಇವತ್ತು ನಿರಾಶೆಯಾಗಿದೆ. ಇವತ್ತು ಜಾತಿಕ ಪಕ್ಷಿ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಯಾಕಂದರೆ ನಮ್ಮ ಪೆನ್ಷನ್ ಜಾಸ್ತಿ ಮಾಡ್ತಾರೆ ಅಂತ ಇವತ್ತು ನಮ್ಮೆಲ್ಲರಿಗೂ ನಿರಾಶೆ ಆಗಿದೆ. ಹಾಗೂ 2025-26ನೇ ಸಾಲಿನ ಮೊಳಕಾಲು ನೋವಿನಿಂದ ವೀಲ್ ಚೇರ್ ಮೇಲೆ ಕುತ್ಕೊಂಡು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಏನು ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಆಯವ್ಯಯವನ್ನು ಮಂಡನೆ ಮಾಡ್ಯಾರ. ಆದರೆ ಈ ವೀಲ್ ಚೇರ್ನಲ್ಲಿ ಕುತ್ಕೊಂಡು ಆಯವ್ಯಯ ಮಾಡಿದ್ದಾರೆ. ಆದರೆ ವೀಲ್ ಚೇರ್ನಲ್ಲಿ ಇವತ್ತು ಭಾಳಷ್ಟು ವಿಕಲಚೇತನರು, ಲಕ್ಷಾಂತರ ವಿಕಲಚೇತನರು ಇವತ್ತು ತಮ್ಮ ಜೀವನ ಪರ್ಯಂತ ವೀಲ್ ಚೇರ್ ಮೇಲೆ ಕುತ್ಕೊಂಡು ಜೀವನ ಸಹಿಯುವಂಥ ಇವತ್ತು ಪರಿಸ್ಥಿತಿ ಇವತ್ತು ಬಂದಿದ್ದರೂ ಸಹ ಅಂಥ ಒಂದು ಸ್ಥಿತಿ ಅರಿಯಲು ಆಗದ ಇರೋಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಾವು ವಿನಂತಿ ಮಾಡ್ಕೊಳ್ತೀವಿ. ಏನು ಜೀವನ ಪರ್ಯಂತ ವೀಲ್ ಚೇರ್ ಮೇಲೆ ಕುತ್ಕೊಂಡು ಇವತ್ತು ಜೀವನ ಸವಿದು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ವಿಕಲಚೇತನರ ಒಂದು ತಾವು ಕಾಳಜಿ ಬಗ್ಗೆ ನೀವು ಕಾಳಜಿ ವಹಿಸಿಲ್ಲ. ಅದರಂತೆ ನೀವು ಸಹ ವಿಕಲಚೇತನರ ಒಂದು ಸಂಪೂರ್ಣ ಬೇಡಿಕೆ ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡುವುದರಲ್ಲಿ, ಮುಖ್ಯವಾಗಿ ತಿಂಗಳ ಮಾಸಿಕ ವೇತನ ಹೆಚ್ಚು ಮಾಡುವುದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇಲ್ಲೇ ನೆರೆಯ ರಾಜ್ಯ ಆದಂಥ ತೆಲಂಗಾಣ ಆಧಾರದಲ್ಲಿ ಸುಮಾರು 3,000 ರೂಪಾಯಿ ತಿಂಗಳ ಮಾಸಿಕ ಅಂಗವಿಕಲರಿಗೆ ಕೊಡ್ತಾ ಇದ್ದಾರೆ. ಅದನ್ನು ಮನಗಾಣಿಕೆಯಿಂದ ತಾವು ಹೆಚ್ಚಿಗೆ ಮಾಡಬೇಕಿತ್ತು. ಒಂದು 100 ರೂಪಾಯಿನೂ ಹೆಚ್ಚಿಗೆ ಮಾಡಿಲ್ಲ ನೀವು. ಇದರಿಂದ ಭಾಳಷ್ಟು ಅಂಗವಿಕಲರು ಇವತ್ತು ನಿರಾಶೆ ಆಗ್ಯಾರ. ರಾಜ್ಯ ಸರ್ಕಾರ ಇವತ್ತು ಅಂಗವಿಕಲರನ್ನ ತುಂಬ ಕಡೆಗಣನೆ ಮಾಡಾಕತ್ತದ. ನಾವೆಲ್ಲರೂ ಸಹ ಇನ್ನು ಮುಂದೆ ಏನಿದೆ ರಸ್ತೆಯಲ್ಲಿ ರೋಡಲ್ಲಿ ಇವತ್ತು ನಾವು ಹೋರಾಟ ಚಳವಳಿಗಳನ್ನು ಮಾಡ್ತೀವಿ. ಹಾಗೆ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಜೊತೆಯಲ್ಲಿ ನಾವು ಮಾತಾಡಿದ್ದೀವಿ. ಅಂಗವಿಕಲ ರಾಜ್ಯಾಧ್ಯಕ್ಷರಲ್ಲಿ ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಹೋಗೋಣ, ನ್ಯಾಯಾಂಗ ವ್ಯವಸ್ಥೆ ಹೋಗಿಸಿಂದ ಕೋರ್ಟ್ಗೆ ಒಂದು ನಮ್ಮ ಪೆನ್ಷನ್ ಜಾಸ್ತಿ ಮಾಡ್ರಿ ಅಂತ ನಾವು ಅರ್ಜಿ ಹಾಕ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ಯಾರ. ನಮಗೆಲ್ಲ ರೋಡಿಗೆ ತಿಂದ್ಗಿಸಿಂದ ಹೋರಾಟ ಮಾಡುವಂಥ ಪರಿಸ್ಥಿತಿ ನೀವೆಲ್ಲ ತಂದೊಡ್ಬೇಡಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರನ ಮನವಿ ಮಾಡ್ತೀವಿ. ಇನ್ಮೂಲಾದರೆ ಏನಪ್ಪ ಅಂತಂದ್ರೆ ಅಂಗವಿಕಲರ ಸಮಸ್ಯೆ ಆಗಿ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಗೆಸಿಂದ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಮಲ್ಲೇಶ್ ಭಜಂತ್ರಿ, ವಿಕಲಚೇತನರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ. ನಮಸ್ಕಾರ.